ಕಾನಿಕ್ ಸೆಕ್ಷನ್ ಕ್ಲಾಸ್ 2. ಪ್ರೀವಿಯಸ್ ಕ್ಲಾಸಲ್ಲಿ ನಾವು ಸರ್ಕಲ್ಸ್ ಮಾಡ್ತಾ ಇದ್ವಿ. ಸರ್ಕಲಲ್ಲಿ ಈಕ್ವೇಷನ್ ಆಫ್ ದ ಸರ್ಕಲ್ ಏನೇನಂತ ಹೇಳಿದ್ವಿ ಅಂದರೆ, ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು ಆರ್ ಸ್ಕ್ವೇರ್, ಸೆಂಟರು 0,0 ರೇಡಿಯಸ್ನ ಆರ್ ಅಂತ ಹೇಳಿದ್ವಿ. ಜನರಲ್ ಫಾರ್ಮಲ್ಲಿ ಎಕ್ಸ್ ಮೈನಸ್ ಎಚ್ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಮೈನಸ್ ಕೆ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಆರ್ ಸ್ಕ್ವೇರ್, ಸೆಂಟರ್ ಎಚ್ ಕೆ ರೇಡಿಯಸ್ ಆರ್. ಇನ್ನೊಂದು ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ 2gx ಪ್ಲಸ್ 2fy ಪ್ಲಸ್ ಸಿ ಈಕ್ವಲ್ ಟು 0, ಸೆಂಟರು ಮೈನಸ್ ಜಿ ಮೈನಸ್ ಎಫ್, ರೇಡಿಯಸ್ ಆರ್ ಇಸ್ ಈಕ್ವಲ್ ಟು ರೂಟ್ ಆಫ್ ಜಿ ಸ್ಕ್ವೇರ್ ಪ್ಲಸ್ ಎಫ್ ಸ್ಕ್ವೇರ್ ಮೈನಸ್ ಸಿ. ನೋಡಿ, 3 ಫಾರ್ಮುಲಾ ಹೇಳಿದ್ವಿ, ಗೊತ್ತಿರಬೇಕು. ನೆಕ್ಸ್ಟು ಪ್ರಾಬ್ಲಮ್ಸ್ ಮಾಡ್ತಾ ಇದ್ವಲ್ಲ, ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ. ನೆಕ್ಸ್ಟು ಸೆಕೆಂಡ್ ಒನ್, find the center and radius of the following circles. Find the center and radius of the following circles. First one is the x minus 3 whole square plus y minus 1 whole square. X minus 3 whole square plus y minus 1 whole square is equal to 9. ನೋಡಿ, ಎಕ್ಸ್ ಮೈನಸ್ ಎಚ್ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಮೈನಸ್ ಕೆ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಆರ್ ಸ್ಕ್ವೇರ್ ಫಾರ್ಮೆಟಲ್ಲಿದೆ. ಅದು ಇಂಪ್ಲಾಯ್ಸ್ ಇಲ್ಲಿ ಏನೇನು ಬರೀಬೋದು ಅಂದರೆ, ಹೆಚ್ ಇಸ್ ಈಕ್ವಲ್ ಟು 3, ಕೆ ಇಸ್ ಈಕ್ವಲ್ ಟು 1 ಆ್ಯಂಡ್ ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು 9. ಹೌದಾ? ದಟ್ ಇಂಪ್ಲಾಯ್ಸ್ ಆರ್ ಇಸ್ ಈಕ್ವಲ್ ಟು ಪ್ಲಸ್ ಆರ್ ಈಕ್ವಲ್ ಟು 3. ಹೌದಾ? ಮತ್ತು ಪ್ಲಸ್ ಆರ್ ಮೈನಸ್ ಬರೀಬೋದು ಇಲ್ಲಿ, ಯಾಕಂದರೆ ರೇಡಿಯಸ್ ಈಸ್ ಆಲ್ವೇಸ್ ಪಾಸಿಟಿವ್ ಅಲ್ಲ, ದೇರ್ಫೋರ್ ಆರ್ ಈಕ್ವಲ್ ಟು 3. ಅಂದರೆ ದಟ್ ಇಂಪ್ಲಾಯ್ಸ್ ಸೆಂಟರ್ C is equal to H comma K, that is equal to 3 comma 1, and radius R is equal to 3 ಬರುತ್ತೆ ಅಷ್ಟೇ. ಹೌದಾ? ಆಯ್ತಲ್ಲ? ಡೈರೆಕ್ಟಾಗಿ ಜನರಲ್ ಫಾರ್ಮಲ್ಲಿ ಕೊಟ್ಟಿದ್ದಾರೆ, ಅದಕ್ಕೆ ಹೆಚ್ಚು ಕೆ ಬರ್ಕೊಂಡು ಸಿಂಪ್ಲಿಫೈ ಮಾಡಿದ್ದೀವಿ ಅಷ್ಟೇ. ಹೌದಾ? ನೆಕ್ಸ್ಟ್ ಸೆಕೆಂಡ್ ಒನ್ನು, ಎಕ್ಸ್ ಮೈನಸ್ ಹಾಫ್ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಪ್ಲಸ್ 1/3 ಹೋಲ್ ಸ್ಕ್ವೇರ್, x minus half whole square plus y plus 1/3 whole square is equal to 1/16. That implies x minus half whole square plus y minus half minus 1/3 whole square is equal to 1/16. That implies h is equal to half, k is equal to minus 1/3 and r square is equal to 1/16. ಬರೀಬೋದಲ್ಲ? ನೋಡಿ, ಯಾವಾಗಲೂ ಇಲ್ಲಿ ಎಕ್ಸ್ ಮೈನಸ್ ಹೆಚ್ ಪ್ಲಸ್ ವೈ ಮೈನಸ್ ಕೆ ಫಾರ್ಮೆಟಲ್ಲಿ ತೊಗೋಬೇಕು. ಅವಾಗ ಇಲ್ಲಿ ಏನಿರುತ್ತಲ್ಲ ಅದು ಹೆಚ್ಚು, ಇಲ್ಲಿರೋದು ಕೆ. ಹೌದಾ? ದಟ್ ಇಂಪ್ಲಾಯ್ಸ್ ಸೆಂಟರ್ ಸಿ ಇಸ್ ಈಕ್ವಲ್ ಟು ಹೆಚ್ ಕಾಮಾ ಕೆ, ದಟ್ ಈಸ್ ಈಕ್ವಲ್ ಟು ಹಾಫ್ ಕಾಮಾ ಮೈನಸ್ 1/3, ರೇಡಿಯಸ್ ಆರ್ ಇಸ್ ಈಕ್ವಲ್ ಟು, ಈ ಸ್ಕ್ವೇರ್ ರೂಟ್ ತೊಗೊಂಡ್ವಿ ಅಂದರೆ 1/4 ಬರುತ್ತೆ. ದಟ್ ಇಂಪ್ಲಾಯ್ಸ್ ಇಲ್ಲಿ ಬರೀಬೋದು ಆರ್ ಈಕ್ವಲ್ ಟು 1/4. ಹೌದಾ? ಸೇಮ್ ಟೈಪ್ ಥರ್ಡ್ ಒನ್, ಎಕ್ಸ್ ಪ್ಲಸ್ 5 ಹೋಲ್ ಸ್ಕ್ವೇರ್ ಪ್ಲಸ್ ವೈ ಮೈನಸ್ 3 ಹೋಲ್ ಸ್ಕ್ವೇರ್, ಎಕ್ಸ್ ಪ್ಲಸ್ 5 ಹೋಲ್ ಸ್ಕ್ವೇರ್ ಪ್ಲಸ್ ವೈ ಮೈನಸ್ 3 ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು 20. ಹೌದಾ? ಇದನ್ನು ಹೇಗೆ ಬರ್ಕೊತೀವಿ? x minus of minus 5 whole square plus y minus 3 whole square is equal to 20. That implies h is equal to minus 5, k is equal to 3 and r square equal to 20. That implies r is equal to root 20. ಹೌದಾ? root 20ನ ನಾವು 4 into 5 ಬರ್ಕೊಂಡು 2 root 5 ಬರೀಬೋದು. ಹೌದಾ? Therefore, center C is equal to H comma K, that is equal to minus 5 comma 3. Radius R is equal to root 20. Next one, fourth one. X square plus y minus 1 whole square is equal to 2. X square plus y minus 1 whole square is equal to 2. That implies
ಎಕ್ಸ್ ಮೈನಸ್ 0 ಹೋಲ್ ಸ್ಕ್ವೇರ್ ಪ್ಲಸ್ ವೈ ಮೈನಸ್ 1 ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು 2 ಬರಿಬೋದಲ್ಲ. ನೋಡಿ ಇಲ್ಲೇನೂ ಇಲ್ಲ ಅಂದರೆ ಎಕ್ಸ್ ಮೈನಸ್ 0 ಹೋಲ್ ಸ್ಕ್ವೇರ್ ಥರ ಬರಿಬೇಕು. ಅವಾಗ ಇಲ್ಲೇನು ಬರಿಬೋದು? ದಟ್ ಇಂಪ್ಲೈಸ್ ಹೆಚ್ ಇಸ್ ಈಕ್ವಲ್ ಟು 0, ಕೆ ಇಸ್ ಈಕ್ವಲ್ ಟು 1 ಆ್ಯಂಡ್ ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು 2. ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು 2 ಅಂದರೆ ಆರ್ ಇಸ್ ಈಕ್ವಲ್ ಟು ರೂಟ್ 2 ಹೌದಾ. therefore center C is equal to h comma k, that is equal to 0 comma 1, and radius r is equal to root 2 ಬರುತ್ತೆ ಹೌದಾ. ಈಸಿ ಇದೆ, ಐಡಿಯಾ ಗೊತ್ತೇಬೇಕು. ನೆಕ್ಸ್ಟ್ ಫಿಫ್ತ್ ಅನ್ನು x square plus y square minus 4x plus 6y, x square plus y square minus 4x plus 6y, minus 4x plus 6y, minus 5 equal to 0. Minus 5 is equal to 0. That implies 2g is equal to minus 4 and the g is equal to minus 2. 2f is equal to 6, that implies f is equal to 3, c is equal to minus 5 ಹೌದಾ. ನೋಡಿ ಇದು ಯಾವ ಫಾರ್ಮೆಟಲ್ಲಿ ಇದೆ ಅಂದರೆ ಇದು ಸೆಕೆಂಡ್ ಟೈಪ್. ಇದು ಫಸ್ಟ್ ಟೈಪ್ ಆದರೆ ಡೈರೆಕ್ಟಾಗಿ ಫಾರ್ಮುಲಾ ಏನು ಗೊತ್ತಿರೋದು ನಮಗೆ, x ಮೈನಸ್ ಎಚ್ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಮೈನಸ್ ಕೆ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಆರ್ ಸ್ಕ್ವೇರ್ ಹೌದಾ. ಸೆಕೆಂಡ್ ಟೈಪು ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ 2gx ಪ್ಲಸ್ 2fy ಪ್ಲಸ್ ಸಿ ಇಸ್ ಈಕ್ವಲ್ ಟು 0 ಹೌದಾ. ನೋಡಿ ಯಾವಾಗಲೂ ಎಕ್ಸ್ ಕೋಎಫಿಷಿಯಂಟ್ನ 2g ತೊಗೋಬೇಕು, ವೈ ಕೋಎಫಿಷಿಯಂಟ್ನ 2f ಅಂತ ತೊಗೋಬೇಕು. ನೋಡಿ ಎಕ್ಸ್ ಕೋಎಫಿಷಿಯಂಟ್ನ 2g, ವೈ ಕೋಎಫಿಷಿಯಂಟ್ನ 2f. ಅದಕ್ಕೆ 2g ಇಸ್ ಈಕ್ವಲ್ ಟು ಮೈನಸ್ 4, 2f ಇಸ್ ಈಕ್ವಲ್ ಟು 6 ಅಂದರೆ g ಇಸ್ ಈಕ್ವಲ್ ಟು ಮೈನಸ್ 2, f ಇಸ್ ಈಕ್ವಲ್ ಟು 3 ಬಂತು. c ಇಸ್ ಈಕ್ವಲ್ ಟು ಮೈನಸ್ 5 ಬರ್ಕೊಂಡಿದ್ದೀನಿ ಹೌದಾ. ನೆಕ್ಸ್ಟ್ ನೋಡಿ ವಿ ನೋ ದಟ್ ಸೆಂಟರ್ ಏನಂತ ಗೊತ್ತದು, ಸೆಂಟರ್ c ಇಸ್ ಈಕ್ವಲ್ ಟು ಮೈನಸ್ g ಮೈನಸ್ f ಅಂದರೆ ಮೈನಸ್ ಆಫ್ ಮೈನಸ್ ಅಂದರೆ ಪ್ಲಸ್ 2 ಮೈನಸ್ ಎಫ್ ಅಂದರೆ ಮೈನಸ್ 3 ಬರುತ್ತೆ ಹೌದಾ. ನೋಡಿ ಮೈನಸ್ ಜಿ ಅಂದರೆ ಮೈನಸ್ ಆಫ್ ಮೈನಸ್ ಅಂದರೆ ಪ್ಲಸ್ 2, ಮೈನಸ್ ಎಫ್ ಅಂದರೆ ಮೈನಸ್ 3. ನೆಕ್ಸ್ಟ್ ರೇಡಿಯಸ್ ಆರ್ ಇಸ್ ಈಕ್ವಲ್ ಟು ನಾವು ರೇಡಿಯಸ್ ಆರ್ ಇಸ್ ಈಕ್ವಲ್ ಟು ರೂಟ್ ಆಫ್ ಜಿ ಸ್ಕ್ವೇರ್ ಪ್ಲಸ್ ಎಫ್ ಸ್ಕ್ವೇರ್ ಮೈನಸ್ ಸಿ ರೂಟ್ ಆಫ್ 4 ಪ್ಲಸ್ 9 ಮೈನಸ್ ಆಫ್ ಮೈನಸ್ 5 ಅಲ್ವಾ. 4 ಪ್ಲಸ್ 9 ಪ್ಲಸ್ 5 ಅಂದರೆ ರೂಟ್ 18 ಬರುತ್ತೆ ಹೌದಾ ರೇಡಿಯಸ್ಸು. ಜಿ ಸ್ಕ್ವೇರ್ ಪ್ಲಸ್ ಎಫ್ ಸ್ಕ್ವೇರ್ ಮೈನಸ್ ಸಿ ತೊಗೋಬೇಕು. ನೋಡಿ ಜಿ ಸ್ಕ್ವೇರ್ ಅಂದರೆ ಮೈನಸ್ 2 ಹೋಲ್ ಸ್ಕ್ವೇರ್ ಅಂದರೆ 4, ಎಫ್ ಸ್ಕ್ವೇರ್ ಅಂದರೆ 3 ಸ್ಕ್ವೇರ್ ಅಂದರೆ 9, ಮೈನಸ್ ಆಫ್ ಮೈನಸ್ 5 ಅಂತ ಹೇಳಿದ್ರೆ ಪ್ಲಸ್ 5 ಆಗುತ್ತೆ. 9 ಪ್ಲಸ್ 4 13, 13 ಪ್ಲಸ್ 5 ಅಂದರೆ 18, ರೂಟ್ 18 ಬರುತ್ತೆ ಹೌದಾ. ನೋಡಿ ಈ ಐಡಿಯಾನು ಗೊತ್ತಿರ್ಬೇಕು ನಮಗೆ. ಜಿ ಎಫ್ ಮತ್ತು ಸಿ ಬರ್ಕೊಂಬಿಟ್ಟು ಸಿಂಪ್ಲಿಫೈ ಮಾಡೋದು ಹೌದಾ. ನೆಕ್ಸ್ಟ್ ಒಂದು ಪ್ರಾಬ್ಲಮ್ ನಂಬರ್ 6. x square plus y square plus x minus y equal to 0. x square plus y square plus x minus y is equal to 0 ಹೌದಾ. ನೋಡಿ ಇಲ್ಲೂ ಅಷ್ಟೇ 2g 2f ಮತ್ತು c ಬರ್ಕೊಂಡು ಬರೀಬೇಕು. ದಟ್ ಇಂಪ್ಲೈಸ್ 2g is equal to x coefficient is 1 ಅಲ್ಲ, ಹಾಗಾದ್ರೆ g is equal to 1/2. 2f is equal to minus 1, that implies f is equal to minus 1/2, c is equal to 0 ಹೌದಾ. And now center C is equal to minus G minus F and minus half minus half minus plus half. Radius R is equal to root of G square plus F square minus C. That implies R is equal to root of G square and 1/2 whole square plus minus 1/2 whole square minus 0 ಅಂದರೆ ರೂಟ್ ಆಫ್ 1/4 ಪ್ಲಸ್ 1/4 ಬರುತ್ತೆ. ರೂಟ್ ಆಫ್ 4 LCM ತೊಗೊಂಡ್ಮೇಲೆ 1 + 1 ಅಂದರೆ 2/4 ಅಥವಾ ರೂಟ್ ಆಫ್ 1/2 ಆಯಿತು ಅಂದರೆ 1/√2 ಬರುತ್ತೆ ಅಷ್ಟೇ ಹೌದಾ. 2g 2f ಮತ್ತು c ಬರ್ಕೋಬೇಕು. ಅದಾದಮೇಲೆ ನೆಕ್ಸ್ಟ್ ಸಿಂಪ್ಲಿಫಿಕೇಶನ್ ಹೌದಾ. ಈಸಿದೆ. ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 7. ಸೇಮ್ ಐಡಿಯಾ ಯೂಸ್ ಮಾಡ್ಕೋಬೇಕು, ಅದಕ್ಕೆ ಕೇರ್ಫುಲ್ ಮಾಡಬೇಕು ನೋಡಿ.
3x square plus 3y square plus 6x, 3x square plus 3y square plus 6x, minus 4y minus 1 equal to 0. Minus 4y minus 1 equal to 0. ನೋಡಿ ಇಲ್ಲಿ 2g ಮತ್ತು 2f ಬರಿಬೇಕಾದ್ರೆ ಡೈರೆಕ್ಟಾಗಿ ನಾವೇನೋ 2gನ 6 2fನ -4 ಅಂತ ಬರ್ಕೊಂಡು ಸಿಂಪ್ಲಿಫೈ ಮಾಡಿದ್ರೆ ತಪ್ಪಾಗುತ್ತಿದ್ದು ಆಯ್ತಲ್ಲ. ಯಾಕೆ ಅಂದರೆ ಆ ಫಾರ್ಮೆಟಲ್ಲಿ ಬರಿಬೇಕು ಅಂದರೆ ಫಾರ್ಮೆಟ್ ಏನು ಗೊತ್ತಿರೋದು, ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ 2gx ಪ್ಲಸ್ 2fy ಪ್ಲಸ್ c ಈಕ್ವಲ್ ಟು 0. ಅಂದರೆ ಇಲ್ಲಿ ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್ ಇಸ್ 1, ಕೋಎಫಿಷಿಯಂಟ್ ಆಫ್ ವೈ ಸ್ಕ್ವೇರ್ ಇಸ್ 1. ಹೌದಾ? ಅಂದರೆ ಎರಡು ಕೋಎಫಿಷಿಯಂಟ್ 1 ಆಗಿದ್ದರೆ ಮಾತ್ರ ಡೈರೆಕ್ಟಾಗಿ ಬರಿಬೋದು. ಹಿಯರ್ ಕೋಎಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್ ಇಸ್ 3, ಕೋಎಫಿಷಿಯಂಟ್ ಆಫ್ ವೈ ಸ್ಕ್ವೇರ್ ಇಸ್ 3. ಅದಕ್ಕೆ ಅದನ್ನ ಫಸ್ಟ್ 1 ಮಾಡಬೇಕು ಅಂದರೆ ಡಿವೈಡಿಂಗ್ ಬೈ 3 ಮಾಡ್ತೀನಿ. ಡಿವೈಡಿಂಗ್ ಬೈ 3 ಮಾಡ್ಕೊತೀವಿ ಅಂದರೆ 3 3 ಕ್ಯಾನ್ಸಲ್ ಎಕ್ಸ್ ಸ್ಕ್ವೇರ್, 3 3 ಕ್ಯಾನ್ಸಲ್ ವೈ ಸ್ಕ್ವೇರ್, 3 1s are 3 2s are therefore 2x. ಇದು 4 by 3y minus 1 by 3 is equal to 0. ಹೌದಾ? ಡಿವೈಡಿಂಗ್ ಬೈ 3 ಮಾಡ್ಕೊಂಡ್ವಿ. ಇದು ನೋಡಿ ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್ ಕೋಎಫಿಷಿಯಂಟ್ ಇಸ್ 1 ಅಲ್ಲ, ದಟ್ ಇಂಪ್ಲೈಸ್ 2g is equal to 2 ಬರಿಬೋದು. ಅಂದರೆ g is equal to 1. 2g ಅಂದರೆ ಎಕ್ಸ್ ಕೋಎಫಿಷಿಯಂಟ್. ಹೌದಾ? 2f is equal to minus 4 by 3, that implies f is equal to minus 4 by 2 ಡಿನಾಮಿನೇಟರ್ ಬಂತು ಅಂದರೆ 3 into 2 ಆಗುತ್ತೆ. ಅಂದರೆ 2 1s are 2 2s minus 2 by 3. c is equal to minus 1 by 3. ಹೌದಾ? ನಾವು ಸೆಂಟರ್ c is equal to minus g, minus f. minus g, minus f ಅಂದರೆ minus 1, minus 2 by 3 ಬರುತ್ತೆ. ಹೌದಾ? ಯಾಕಂದರೆ ಎಫ್ ಅಂದರೆ minus 2 by 3 ಇದೆ. ಹಾಗಾದ್ರೆ ಏನು ಬರಿಬೋದು? minus 1, 2 by 3. ನೋಡಿ ಡೈರೆಕ್ಟಾಗೂ ಬರಿಬೋದು. ಮೈನಸ್ ಆಫ್ ಮೈನಸ್ ಪ್ಲಸ್ ಆಗ್ಬಿಟ್ಟು 2 by 3 ಬರುತ್ತೆ. ಹೌದಾ? ಡೈರೆಕ್ಟ್ ಬರಿಬೋದು. ನೆಕ್ಸ್ಟ್ ರೇಡಿಯಸ್ ಆರ್ ಇಸ್ ಈಕ್ವಲ್ ಟು ರೂಟ್ ಆಫ್ ಫಾರ್ಮುಲಾ ಜಿ ಸ್ಕ್ವೇರ್ ಪ್ಲಸ್ ಎಫ್ ಸ್ಕ್ವೇರ್ ಮೈನಸ್ ಸಿ. ಹೌದಾ? ಅಂದರೆ ಆರ್ ಇಸ್ ಈಕ್ವಲ್ ಟು ರೂಟ್ ಆಫ್ ಜಿ ಸ್ಕ್ವೇರ್ ಅಂತ ಹೇಳಿದ್ರೆ ಏನು ಬರುತ್ತೆ? 1 ಸ್ಕ್ವೇರ್ ಪ್ಲಸ್ ಎಫ್ ಸ್ಕ್ವೇರ್ ಅಂದರೆ minus 2 by 3 ಹೋಲ್ ಸ್ಕ್ವೇರ್ ಮೈನಸ್ ಆಫ್ ಮೈನಸ್ 1 by 3 ಬಂತು. ಹೌದಾ? ನೆಕ್ಸ್ಟ್ ಏನು ಸಿಂಪ್ಲಿಫೈ ಮಾಡ್ಕೊಂಡು ಹೋಗ್ತೀವಿ. ದಟ್ ಈಸ್ ಈಕ್ವಲ್ ಟು ರೂಟ್ ಆಫ್ 1 ಪ್ಲಸ್ 4 by 9 ಮೈನಸ್ ಆಫ್ ಮೈನಸ್ ಪ್ಲಸ್ 1 by 3. ಹೌದಾ? minus 2 ಸ್ಕ್ವೇರ್ ಅಂದರೆ 4, 3 ಸ್ಕ್ವೇರ್ ಅಂದರೆ 9. ಹೌದಾ? 9 ಎಲ್ ಸಿ ಎಮ್ ತೊಗೊಂಡ್ವಿ ಅಂದರೆ ಇದು 9 ಪ್ಲಸ್ 4 ಪ್ಲಸ್ 3 1s are 3 ಅಲ್ಲ. 9 ಪ್ಲಸ್ 4 ಅಂದರೆ 13, 13 ಪ್ಲಸ್ 3 ಅಂದರೆ 16, 16 by 9 ಆಗುತ್ತೆ. ರೇಡಿಯಸ್ 4 by 3 ಬಂತು. ಹೌದಾ? ಹಾಗೆ ಇಂಪಾರ್ಟೆಂಟ್ ನಮಗೆ ಗೊತ್ತಿರಬೇಕಿದು ಆರ್ ಇಸ್ ಈಕ್ವಲ್ ಟು 4 by 3 ಬಂತು. ಹೌದಾ? ನೋಡಿ ಈ ಥರ ರೇಡಿಯಸ್ಸು ಮತ್ತು ಸೆಂಟರ್ ಕ್ಯಾಲ್ಕುಲೇಟ್ ಮಾಡೋವಂಥ ಪ್ರಾಬ್ಲಮ್ಮು ಎಕ್ಸಾಮಿಗೆ 2 ಮಾರ್ಕ್ಸಿಗೆ ಕೇಳ್ಬೋದು. ಅದಕ್ಕೆ ಐಡಿಯಾ ಗೊತ್ತಿರಲಿಲ್ಲ ಅಷ್ಟೇ, ಈಸಿ ಇದೆ. ನೆಕ್ಸ್ಟು 8th ಮತ್ತು 9th ಹೋಮ್ವರ್ಕ್ ತೊಗೊಂಡ್ರಿ. 8th ಪ್ರಾಬ್ಲಮು ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ 2x, ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ 2x, ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ 2x ಪ್ಲಸ್ 10y ಪ್ಲಸ್ 26 ಈಕ್ವಲ್ ಟು 0. 10y ಪ್ಲಸ್ 26 ಇಸ್ ಈಕ್ವಲ್ ಟು 0. x square plus y square plus 2x minus 3y equal to 0. 2x minus 3y is equal to 0. ಹೌದಾ? ಇಲ್ಲ 2g is equal to 2, 2f is equal to 10, c is equal to 26 ತೊಗೊಂಡು ಮಾಡಬೇಕು. ಇಲ್ಲಿ 2g is equal to 2, 2f is equal to minus 3 ತೊಗೊಂಡ್ಬಿಟ್ಟು ಸಿಂಪ್ಲಿಫೈ ಮಾಡಬೇಕು. ಹೌದಾ? ಇದೊಂದು ಎರಡು ಪ್ರಾಬ್ಲಮ್ ಹೋಮ್ವರ್ಕ್ ತೊಗೊಂಡ್ರಿ, ಮಾಡ್ಕೋಬೋದು. ಆಯ್ತಲ್ಲ? Problem number 3. Problem number 3. Find the equation of the circle. Find the equation of the circle if endpoints of the diameter are. Find the equation of the circle if endpoints of the diameter are. That's the first one. First one. 3, 2 and 2, 5. 3, 2 and 2, 5. ಹೌದಾ?
ನೋಡಿ ಈಸಿ ಇದೆ. ಎಂಡ್ ಪಾಯಿಂಟ್ಸ್ ಕೊಟ್ಟಿದ್ದಾರೆ ಅಂದರೆ ಈಕ್ವೇಷನ್ ಆಫ್ ಸರ್ಕಲ್ನ ಯಾವ ಥರ ಫೈಂಡ್ ಔಟ್ ಮಾಡೋದು ಅಂತೇಳಿ. ಸರ್ಕಲ್ ಈ ಥರ ತೊಗೊತೀನಿ, ಈ ಡಯಾಮೀಟರ್ ಹೌದಾ. ಒಂದು ಪಾಯಿಂಟ್ನ 3,2 ಅಂತ ತೊಗೊತೀವಿ, ಇನ್ನೊಂದು ಪಾಯಿಂಟ್ನ 2,5 ಹೌದಾ. ನೋಡಿ ನಮಗೆ ಈಕ್ವೇಷನ್ ಆಫ್ ಸರ್ಕಲ್ ಗೊತ್ತಿರೋದು ಅಂದರೆ ಯಾವ ಫಾರ್ಮೆಟಲ್ಲಿ ಗೊತ್ತಿದೆ, x ಮೈನಸ್ ಎಚ್ ಹೋಲ್ ಸ್ಕ್ವೇರ್ ಪ್ಲಸ್ y ಮೈನಸ್ ಕೆ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಆರ್ ಸ್ಕ್ವೇರ್ ಹೌದಾ. ಅಂದರೆ ಸೆಂಟರ್ನ h, k ಅಂತ ತೊಗೊತೀವಿ, ರೇಡಿಯಸ್ನ r ಅಂತ ತೊಗೊತೀವಿ ಹೌದಾ. ಸೆಂಟರ್ ಮತ್ತು ರೇಡಿಯಸ್ ಗೊತ್ತಿತ್ತು ಅಂದರೆ ಈಸಿಯಾಗಿ ಈಕ್ವೇಷನ್ ಆಫ್ ಸರ್ಕಲ್ನ ಕ್ಯಾಲ್ಕುಲೇಟ್ ಮಾಡ್ಬೋದು ಹೌದಾ. ನೋಡಿ ಈ ಪಾಯಿಂಟ್ನ ಸೆಂಟರ್ನ ಸಿ ಅಂತ ತೊಗೊಂಡಿರ್ತೀನಿ. ನೋಡಿ ಲೆಟ್ ಎ ಈಸ್ ಈಕ್ವಲ್ ಟು 3,2 ಆ್ಯಂಡ್ ಬಿ ಈಸ್ ಈಕ್ವಲ್ ಟು 2,5 ಹೌದಾ. ಲೆಟ್ ಸಿ ಬಿ ದ ಸೆಂಟರ್ ಆಫ್ ದ ಸರ್ಕಲ್. that implies C is the ಏನಾಗ್ಬಿಡುತ್ತೆ ಅಂದ್ರೆ ಮಿಡ್ ಪಾಯಿಂಟ್ ಆಗ್ಬಿಡುತ್ತೆ ಹೌದಾ. C is the mid point of AB ಹೌದಾ. that implies C is equal mid point ಫಾರ್ಮುಲಾ ಏನು ಗೊತ್ತಿರೋದು, x1 plus x2 by 2 ಹೌದಾ, y1 plus y2 by 2 ಇದು ಗೊತ್ತಿರಬೇಕಿದು ಹೌದಾ. ಆದರೆ x1 plus x2 by 2 ಅಂದರೆ ಏನು ಬರುತ್ತೆ, ಎರಡು ಆ್ಯಡ್ ಮಾಡಿ ಡಿವೈಡೆಡ್ ಬೈ 2 ಮಾಡಬೇಕಲ್ಲ. 3 plus 2 by 2, next 5 plus 2 by 2. That implies center C is equal to h, k ಅಂತ ಗೊತ್ತಿದೆ. that is equal to ಎಷ್ಟು ಬಂತು, 5 by 2, 7 by 2. ಹಾಗಾದರೆ h is equal to 5 by 2, next y k is equal to 7 by 2 ಹೌದಾ. ನೋಡಿ h ಮತ್ತು k ಗೊತ್ತಾಯಿತು. ನೆಕ್ಸ್ಟ್ ನೋಡಿ ರೇಡಿಯಸ್ ಆರ್ ಇಸ್ ಈಕ್ವಲ್ ಟು ರೇಡಿಯಸ್ ಆರ್ ಇಸ್ ಈಕ್ವಲ್ ಹೌದಾ. ನೋಡಿ ರೇಡಿಯಸ್ ಅಂತ ಹೇಳಿದ್ರೆ ಇಲ್ಲಿಂದ ಇಲ್ಲಿಗಿರೋ ಲೆಂತ್ ತಾನೆ, ರೇಡಿಯಸ್ನ ಸಿ ಎ ಅಂತ ಬರಿಬೋದಲ್ಲ. ಸಿ ಎ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಹೌದಾ. ಡಿಸ್ಟೆನ್ಸ್ ಫಾರ್ಮುಲಾ ಯೂಸ್ ಮಾಡ್ಬೇಕು. ಸಿ ಎ ಅಂದರೆ ಏನು ಗೊತ್ತಿರೋ ಡಿಸ್ಟೆನ್ಸ್ ಫಾರ್ಮುಲಾ, x2 minus x1 whole square plus y2 minus y1 whole square ಹೌದಾ. ನೋಡಿ ಇಲ್ಲಿ ಸಿ ಅಂದರೆ ಏನು ಗೊತ್ತಾಗಿದೆ, 5/2, 7/2 ಅಲ್ಲ, 5/2, 7/2 ಹೌದಾ. ನೋಡಿ x2 minus x1 whole square ಅಂದರೆ 3 minus 5/2 whole square plus 2 minus 7/2 whole square ಹೌದಾ. ಅಂದರೆ ಆರ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್, ಇಲ್ಲಿ ಎಲ್ ಸಿ ಎಮ್ ತೊಗೊಂಡ್ರೆ 2 3s are 6, 6 minus 5 ಅಂದರೆ 1 ಅಲ್ಲ, 1/2 ಹೋಲ್ ಸ್ಕ್ವೇರ್ ಪ್ಲಸ್ 2 2s are 4, 4 minus 7 ಅಂದರೆ ಮೈನಸ್ 3/2 ಹೋಲ್ ಸ್ಕ್ವೇರ್ ಅಂದರೆ ಎಷ್ಟು ಬರ್ತದೆ. ಆರ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 1/4 ಪ್ಲಸ್ 9/4 ಅಂದರೆ ಸ್ಕ್ವೇರ್ ರೂಟ್ ಆಫ್ 10/4 ಬಂತು ಹೌದಾ. ಹಾಗಾದ್ರೆ ಆರ್ ಸ್ಕ್ವಯರ್ ಏನಾಗುತ್ತೆ, 10/4, ರೂಟು ಸ್ಕ್ವೇರು ಕ್ಯಾನ್ಸಲ್ ಆಗಿ 10/4 ಬರ್ತದೆ ಹೌದಾ. ಹೆಚ್ ಗೊತ್ತಾಯಿತು, ಕೆ ಗೊತ್ತಾಯಿತು, ಆರ್ ಸ್ಕ್ವೇರ್ ಗೊತ್ತಾಯಿತು. ಡೈರೆಕ್ಟಾಗಿ ನಮಗೆ ಏನು ಗೊತ್ತಿರೋದು, ವಿ ನೋ ದಟ್ ಈಕ್ವೇಷನ್ ಆಫ್ ಸರ್ಕಲ್ ಈಸ್ x minus h whole square plus y minus k whole square is equal to r square. That implies x minus h whole square, h ಅಂದರೆ 5/2, x minus 5/2 whole square plus y minus 7/2 whole square is equal to r square ಅಂದರೆ 10/4 ಹೌದಾ. ನೋಡಿ ಸಿಂಪ್ಲಿಫೈ ಮಾಡ್ಕೊಂಡೆ ಅಂದರೆ ಏನು ಬರ್ಬೋದು, a ಮೈನಸ್ ಬಿ ಹೋಲ್ ಸ್ಕ್ವೇರ್ ಥರದಂದ್ರೆ a ಸ್ಕ್ವೇರ್ ಅಂದರೆ x ಸ್ಕ್ವೇರ್ ಪ್ಲಸ್ 25/4 ಮೈನಸ್ 2ab, 2 ಕ್ಯಾನ್ಸಲ್ ಆಗಿ 5x ಹೌದಾ. ನೋಡಿ a ಪ್ಲಸ್ a ಮೈನಸ್ ಬಿ ಹೋಲ್ ಸ್ಕ್ವೇರ್ ಯೂಸ್ ಮಾಡ್ತಾ ಇದ್ದೀವಿ, a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್, ಬಿ ಸ್ಕ್ವೇರ್ ಅಂದರೆ 25/4, ಯಾಕಂದ್ರೆ 5 ಸ್ಕ್ವೇರ್ ಅಂದರೆ 25, 2 ಸ್ಕ್ವೇರ್ ಅಂದರೆ 4, ಮೈನಸ್ 2 ಇಂಟು ab, 2 ಕ್ಯಾನ್ಸಲ್ ಆಗಿ 5x ಬರ್ತದೆ ಹೌದಾ. ಸಿಮಿಲರ್ಲಿ ಇದನ್ನು ಬರಿಬೋದಲ್ಲ, y ಸ್ಕ್ವೇರ್ ಪ್ಲಸ್ 49/4 ಮೈನಸ್ 7y ಇಸ್ ಈಕ್ವಲ್ ಟು 10/4 ಹೌದಾ.
ನೋಡಿ ಇದನ್ನು ಹೇಗೆ ಬರ್ಕೊತೀವಿ, ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್, ನೆಕ್ಸ್ಟ್ ಎಕ್ಸ್ ಕೋಎಫಿಷಿಯಂಟ್ ಮೈನಸ್ 5x, ಅದಾದಮೇಲೆ ಮೈನಸ್ 7y, ಉಳಿದಿರೋ ಕಾನ್ಸ್ಟೆಂಟ್ಸು 25/4 ಪ್ಲಸ್ 49/4, ಇದು ಈ ಕಡೆ ಬಂತು ಅಂದರೆ ಮೈನಸ್ 10/4 ಈಕ್ವಲ್ ಟು 0, ಅಥವಾ ಸಿಂಪ್ಲಿಫೈ ಮಾಡ್ಕೋಬೇಕು. ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಮೈನಸ್ 5x ಮೈನಸ್ 7y ಪ್ಲಸ್ ನೋಡಿ 4 LCM ತೊಗೊಂಡ್ವಿ ಅಂದರೆ ಇಲ್ಲಿ 25 ಪ್ಲಸ್ 49 ಮೈನಸ್ 10 ಬರುತ್ತೆ, ಹೌದಾ. 4 LCM ತೊಗೊಂಡಿದ್ದೀನಿ ಇಸ್ ಈಕ್ವಲ್ ಟು 0. 49 ಮೈನಸ್ 10 ಅಂದರೆ 39, 39 ಪ್ಲಸ್ 25 ಅಂದರೆ 39 ಪ್ಲಸ್ 25 ಅಂತ ಹೇಳಿದ್ರೆ ಎಷ್ಟು ಬರುತ್ತೆ, 64 ಬರುತ್ತಲ್ಲ. ಹಾಗಾದ್ರೆ ಇದು ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಮೈನಸ್ 5x ಮೈನಸ್ 7y ಪ್ಲಸ್ 64/4 ಈಕ್ವಲ್ ಟು 0. 64/4 ಅಂದರೆ ಏನು ಬರೀಬೋದು, 60 ಇಂಟು ಬರೀಬೋದಲ್ಲ. ದಟ್ ಇಂಪ್ಲೈಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಮೈನಸ್ 5x ಮೈನಸ್ 7y ಮೈನಸ್ 5x ಮೈನಸ್ 7y ಪ್ಲಸ್ 8 ಪ್ಲಸ್ 16 ಇಸ್ ಈಕ್ವಲ್ ಟು 0, ಹೌದಾ. 4 1s are 4, 16s ಅಲ್ಲ. ನೋಡಿ ಇಷ್ಟು ಬಾತ ನೋಡಿ, ಐಡಿಯಾ ಗೊತ್ತಿರಲಿಲ್ಲ ಸರ್. ಎಕ್ಸ್ಟ್ರಿಮಿಟೀಸ್ ಆಫ್ ದ ಡಯಾಮೀಟರ್ ಅಥವಾ ಎಂಡ್ ಪಾಯಿಂಟ್ಸ್ ಆಫ್ ಡಯಾಮೀಟರ್ ಕೊಟ್ಟಿದ್ರು ಅಂದ್ರೆ ಅದರ ಮಿಡ್ ಪಾಯಿಂಟ್ ಯಾವಾಗಲೂ ಏನಾಗಿರುತ್ತೆ, ಸೆಂಟರ್, ಹೌದಾ. ಮಿಡ್ ಪಾಯಿಂಟ್ ಕ್ಯಾಲ್ಕುಲೇಟ್ ಮಾಡೋದಂದ್ರೆ H, ಸೆಂಟರಿಂದ ಅದರ ಒಂದು ಇದಕ್ಕೆ ಡಿಸ್ಟೆನ್ಸ್ ಕ್ಯಾಲ್ಕುಲೇಟ್ ಮಾಡಿದ್ವಿ ಅಂದರೆ ರೇಡಿಯಸ್. ಸೆಂಟರ್ ರೇಡಿಯಸ್ ಗೊತ್ತಾಯ್ತು ಅಂದರೆ ಈಕ್ವೇಷನ್ ಆಫ್ ಸರ್ಕಲ್ನ ಫೈಂಡ್ ಔಟ್ ಮಾಡ್ಬೋದು, ಹೌದಾ. ಇಲ್ಲಿ ನೋಡಿ, PU ಅಲ್ಲಿ ಏನಾದ್ರು ಕೊಟ್ಟರು ಅಂದರೆ ಈ ಥರ ಮಾಡ್ಕೊಳ್ಳಿ. ಕಾಂಪಿಟೇಟಿವ್ ಎಕ್ಸಾಮಿಗೆ ಒಂದು ಐಡಿಯಾ ಬರುತ್ತೆ ನೋಡಿ, ಇದು ಗೊತ್ತಿರಬೇಕು ನೋಡಿ. ನಾವು ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಯೂಸ್ ಮಾಡ್ಕೊತಾ ಇರ್ತೀವಿ. ಇಫ್ x1, y1 and x2, y2 are end points of diameter, then equation of circle is given by x minus x1 into x minus x2 plus y minus y1 into y minus y2 is equal to 0. ನೋಡಿ, ಇದಕ್ಕೆ ಆ್ಯಕ್ಚುಲಿ ಡಯಾಮೀಟರ್ ಫಾರ್ಮ್ ಆಫ್ ಸರ್ಕಲ್ ಅಂತಲೂ ಹೇಳ್ತಾರೆ. ಜಸ್ಟ್ ಐಡಿಯಾ ಗೊತ್ತಿರಬೇಕಂದ್ರೆ ಎಂಡ್ ಪಾಯಿಂಟ್ಸ್ ಆಫ್ ಡಯಾಮೀಟರ್ ಕೊಟ್ಟಿದ್ದು ಅಂದರೆ ಡೈರೆಕ್ಟಾಗಿ ಈಕ್ವೇಷನ್ ಫೈಂಡ್ ಔಟ್ ಮಾಡ್ಬೋದು, ಆಯ್ತಲ್ಲ. ನೋಡಿ, ಹಾಗಾದ್ರೆ ಇದನ್ನೇ ಇನ್ನೊಂದು ಮೆಥಡಲ್ಲಿ ಟ್ರೈ ಮಾಡ್ತೇವೆ ನೋಡಿ. ನೋಡಿ, ಇಲ್ಲಿ ಏನು ತೊಗೊಳೋದನ್ನ ಲೆಟ್ ಎ ಇಸ್ ಈಕ್ವಲ್ ಟು 2,5 ಅಥವಾ ಏನಿದೆ 3,2, ಇದನ್ನು x1 y1 ಅಂತ ಹೇಳ್ತೀವಿ. ಆ್ಯಂಡ್ ಬಿ ಇಸ್ ಈಕ್ವಲ್ ಟು 2,5, ಇದನ್ನು x2 y2 ಅಂತ ಹೇಳಿದ್ವಿ ಅಂದರೆ ಡೈರೆಕ್ಟಾಗಿ ಈಕ್ವೇಷನ್ ಏನು ಗೊತ್ತಿದೆ ನಮಗೆ. ಈಕ್ವೇಷನ್ ಆಫ್ ಅ ಸರ್ಕಲ್ ಈಸ್ x minus x1 into x minus x2 plus y minus y1 into y minus y2 is equal to 0, ಹೌದಾ. ದಟ್ ಇಂಪ್ಲೈಸ್ ನೋಡಿ, x minus x1 ಅಂದರೆ 3 ಅಲ್ಲ, x minus 3 into x minus 2 plus y minus y1 y minus 2 into y minus y2 ಅಂದರೆ y minus 5 is equal to 0. ಮಲ್ಟಿಪ್ಲೈ ಮಾಡ್ಕೊಳ್ಳಿ ಸರ್. x into x ಅಂದರೆ x ಸ್ಕ್ವೇರ್ ಮೈನಸ್ 2x ಮೈನಸ್ 3x ಮೈನಸ್ ಆಫ್ ಮೈನಸ್ ಪ್ಲಸ್ 6 ಬಂತು. ಇದನ್ನು ಅಷ್ಟೇ y ಸ್ಕ್ವೇರ್ ಮೈನಸ್ 5y ಮೈನಸ್ 2y ಪ್ಲಸ್ 10 ಈಕ್ವಲ್ ಟು 0. ಸಿಂಪ್ಲಿಫೈ ಮಾಡ್ಕೊಂಡ್ವಿ ಅಂದ್ರೆ ಎಕ್ಸ್ ಸ್ಕ್ವೇರ್ ಆಸ್ ಇಟ್ ಈಸು, ನೆಕ್ಸ್ಟು ಪ್ಲಸ್ y ಸ್ಕ್ವೇರ್ ಮೈನಸ್ 2x ಮೈನಸ್ 3x ಅಂದ್ರೆ ಮೈನಸ್ 5x ಮೈನಸ್ 5y ಮೈನಸ್ 2y ಅಂತ ಹೇಳಿದ್ರೆ ಮೈನಸ್ 7y 6 ಪ್ಲಸ್ 10 ಅಂದರೆ 16 ಇಸ್ ಈಕ್ವಲ್ ಟು 0, ಹೌದಾ. ನೋಡಿ, ಇದೇ ಇಲ್ಲೂ ಬಂದಿರೋದು. ಆದರೆ ಈ ಮೆಥಡ್ ಲೆಂತಿ ಆಗುತ್ತಾ, ಏನಾದ್ರು PU ಅಲ್ಲಿ ಕೇಳಿದ್ರು ಅಂದರೆ ಇದೇ ಥರ ಮಾಡ್ಬೇಕು ನಾವು. ಸೆಂಟರ್ ಕ್ಯಾಲ್ಕುಲೇಟ್ ಮಾಡ್ಕೊಂಡು ರೇಡಿಯಸ್ ಫೈಂಡ್ ಔಟ್ ಮಾಡ್ಕೊಂಡು ಮಾಡಬೇಕು. ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಏನಾದ್ರು ಕೇಳಿದ್ರು ಅಂದರೆ ಇದನ್ನು ಯೂಸ್ ಮಾಡ್ಬೋದು, ಹೌದಾ. ಡಯಾಮೀಟರ್ ಫಾರ್ಮ್ ಅಂದರೆ x minus x1 into x minus x2 plus
y ಮೈನಸ್ y1 ಇಂಟು y ಮೈನಸ್ y2 ಇಸ್ ಈಕ್ವಲ್ ಟು 0. ಹೌದಾ? ನೋಡಿ, ಎರಡು ಐಡಿಯಾ ಗೊತ್ತಿರಲಿ. ನೆಕ್ಸ್ಟ್ ಇದರಲ್ಲೇ ಸೆಕೆಂಡ್ ಪ್ರಾಬ್ಲಮ್. ಎಂಡ್ ಪಾಯಿಂಟ್ಸ್ ಆಫ್ ದ ಡಯಾಮೀಟರ್ನ 5, -3 ಆ್ಯಂಡ್ 2, -4 ಕೊಟ್ಟಿದ್ದಾರೆ. 5, -3 ಆ್ಯಂಡ್ 2, -4. 5, -3 ಆ್ಯಂಡ್ 2, -4. ಸೇಮ್ ಐಡಿಯಾ ಯೂಸ್ ಮಾಡ್ಕೊಂಡು ಟ್ರೈ ಮಾಡಿ, ಬರುತ್ತೆ. ನೋಡಿ, ಈ ಥರ ಸರ್ಕಲ್ ತೊಗೋಬೇಕು. ಈಗ ಡಯಾಮೀಟರ್ ಅಂತ ತೊಗೊತೀನಿ, ಎ ಮತ್ತು ಬಿ. ಬಿ ಅಂದರೆ 2, -4, ಎ ಅಂದರೆ 5, -3. ಸೆಂಟರ್ನ ಸಿ ಅಂತ ತೊಗೊಂಡಿರ್ತೀವಿ. ಹೌದಾ? ನೋಡಿ, ವಿಡಿಯೋ ಪಾಸ್ ಮಾಡ್ಬಿಟ್ಟು ಟ್ರೈ ಮಾಡ್ತಾ ಹೋಗಿ, ಬರುತ್ತೆ. ಲೆಟ್ ಎ ಇಸ್ ಈಕ್ವಲ್ 5, -3 ಆ್ಯಂಡ್ ಬಿ ಇಸ್ ಈಕ್ವಲ್ ಟು 2, -4. ಲೆಟ್ ಸಿ ಬಿ ದ center of the circle, that implies C is the midpoint of AB. That implies C is equal to, that midpoint and the ಎರಡನ್ನ ಆ್ಯಡ್ ಮಾಡಿಬಿಟ್ಟು ಡಿವೈಡೆಡ್ ಬೈ 2 ಮಾಡಬೇಕಲ್ಲ. ಫಾರ್ಮುಲಾ x1 plus x2 by 2, y1 plus y2 by 2 ಅಂದರೆ 5 plus 2 by 2 -3 -4 by 2. ಇದು ಎಷ್ಟು ಬರ್ತದೆ? ಸಿ ಇಸ್ ಈಕ್ವಲ್ ಟು ಹೆಚ್ ಕೆ ಅಂತ ಗೊತ್ತಿದೆ. ದಟ್ ಈಸ್ ಈಕ್ವಲ್ ಟು 7 by 2, -7 by 2. ದಟ್ ಇಂಪ್ಲೈಸ್ ಹೆಚ್ ಇಸ್ ಈಕ್ವಲ್ ಟು 7 by 2 ಆ್ಯಂಡ್ ಕೆ ಇಸ್ ಈಕ್ವಲ್ ಟು -7 by 2 ಬರುತ್ತೆ. ಹೌದಾ? ಎಷ್ಟು ನೋಡಿ ನಾವು ಯಾರು ಇದು 7 by 2, -7 by 2 ಗೊತ್ತಾಯಿತು. The same now, radius is equal to CA. ಬರೀಬೋದಲ್ಲ? R is equal to CA and the square root of x2 minus x1 whole square. ಹೌದಾ? ಅಂದರೆ 5 - 7 by 2 whole square plus y2 minus y1 whole square -3 -of plus 7 ಆಗುತ್ತೆ. -3 plus 7 by 2 whole square ಬರುತ್ತೆ. ಹೌದಾ? That implies R is equal to square root of 5 to the 10. 10 minus 7 ಅಂದರೆ 3 ಬರುತ್ತೆ. ಹೌದಾ? 3 by 2 whole square plus -6 plus 7 ಅಂದರೆ 1 ಅಂದರೆ 1 by 2 whole square ಅಂದರೆ ಇದು ಎಷ್ಟು ಬರ್ತದೆ? 9 by 4 plus 1 by 4. That implies R is equal to square root of 9 plus 1 ಅಂದರೆ 10 by 4 ಅಂದರೆ R square is equal to 10 by 4 ಬಂತು. ಹೌದಾ? ಇಸ್ ಡೈರೆಕ್ಟ್ ಈಕ್ವೇಷನ್ ಆಫ್ ಸರ್ಕಲ್ ಬರೆಯೋದು. ನಾವು ಈಕ್ವೇಷನ್ ಆಫ್ ದ ಸರ್ಕಲ್ ಈಸ್ x minus h whole square plus y minus k whole square is equal to r square. ಹೌದಾ? ಫಾರ್ಮುಲಾ ಯೂಸ್ ಮಾಡ್ಕೊಂಡೆ ಅಂತ ಏನು ಬರುತ್ತೆ? ದಟ್ ಇಂಪ್ಲೈಸ್ x minus h whole square ಅಂದರೆ x minus 7 by 2 whole square plus y minus of minus plus ಅಲ್ಲ ಅಂದರೆ y plus 7 by 2 whole square is equal to 10 by 4. ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ಕೋಬೇಕು. x square plus a square plus b square ಅಂದರೆ 49 by 4 ಅಲ್ಲ minus 2ab 2 ಕ್ಯಾನ್ಸಲ್ ಆಗಿ 7x plus y square plus 49 by 4 plus 2 ಕ್ಯಾನ್ಸಲ್ ಆಗಿ plus 7y. ಇನ್ನು ಈ ಕಡೆ ತೊಗೊಂಡೆ ಅಂದರೆ -10 by 4 is equal to 0. ಹೌದಾ? ಸಿಂಪ್ಲಿಫೈ ಮಾಡಿದ್ವಿ ಅಂದರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಒಟ್ಟಿಗೆ ಬರಿತೀವಿ. ನೆಕ್ಸ್ಟ್ ಎಕ್ಸ್ ಟರ್ಮ್ -7x, ಅದಾದಮೇಲೆ ವೈ ಟರ್ಮ್ 7y. ನೋಡಿ ಉಳಿದಿರೋದ್ರಲ್ಲಿ 4 LCM ತೊಗೋಬೋದಲ್ಲ. ಅವಾಗ ಇದು 49 ಪ್ಲಸ್ 49 ಮೈನಸ್ 10 ಇಸ್ ಈಕ್ವಲ್ ಟು 0. ಹೌದಾ? 49 ಪ್ಲಸ್ 49 ಅಂದರೆ 98
98 ಮೈನಸ್ 10 ಅಂದರೆ 88 ಬರುತ್ತೆ, ಹೌದಾ? ಹಾಗಾದರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಮೈನಸ್ 7x ಪ್ಲಸ್ 7y ಪ್ಲಸ್ 88/4 ಇಸ್ ಈಕ್ವಲ್ ಟು 0. ಸೊ 88/4 ಅಂದರೆ 22 ಆಗುತ್ತಲ್ಲ. ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಮೈನಸ್ 7x ಪ್ಲಸ್ 7y ಪ್ಲಸ್ 22 ಇಸ್ ಈಕ್ವಲ್ ಟು 0, ಹೌದಾ? ನೋಡಿ ಈಸಿ ಇದೆ, ಹೇಗೆ ಮಾಡ್ಕೊತಾ ಇದ್ದೀವಿ ಅಂತ ಗೊತ್ತಾಗಬೇಕಷ್ಟೆ. ನೋಡಿ ಈ ಐಡಿಯಾನು ಯೂಸ್ ಮಾಡ್ಕೊಂಡು ಟ್ರೈ ಮಾಡಿ, ಎರಡಕ್ಕೂ ಆನ್ಸರ್ ಸೇಮ್ ಬರಲೇಬೇಕು, ಆಯ್ತಲ್ಲ? ಅಂದರೆ ಡಯಾಮೀಟರ್ ಫಾರ್ಮ್ನ ಯೂಸ್ ಮಾಡ್ಕೋಬೋದು ನಾವಲ್ಲಿ, ಸೇಮ್ ಬರುತ್ತೆ. ನೆಕ್ಸ್ಟ್ ಫೋರ್ತ್ ಒನ್, ಫೈಂಡ್ ದ ಈಕ್ವೇಷನ್ ಆಫ್ ಸರ್ಕಲ್. ಫೈಂಡ್ ದ equation of a circle with center 2, -5, with center 2, -5, and it passes to the point 3, 2. ಇದು ಈಸಿ ಇದೆ, ಹೇಗೆ ಮಾಡ್ಕೊತೀವಿ ಅಂತ ಗೊತ್ತಾಗಬೇಕು. ಸೆಂಟರ್ ಕೊಟ್ಟಿದ್ದಾರೆ ಮತ್ತು ಪಾಸಸ್ ಟು ದ ಪಾಯಿಂಟ್ ಅಂತ ಹೇಳಿದ್ದಾರೆ, ಹೌದಾ? ಸರ್ಕಲ್ನ ಈ ಥರ ತೊಗೊತೀನಿ, ಸೆಂಟರ್ನ ಸಿ ಅಂದ್ಕೊತೀನಿ, ಇದೇನು ಕೊಟ್ಟಿರೋದು 2, -5 ಆ್ಯಂಡ್ ಪಾಸಸ್ ಟು ದ ಪಾಯಿಂಟ್ ಇದೆಲ್ಲ, ಪಾಯಿಂಟ್ನ 3, 2 ಅಂತ ಕೊಡ್ತೀನಿ, ಹೌದಾ? ಅವಾಗ ಈ ಡಿಸ್ಟೆನ್ಸ್ ಏನಾಗ್ಬಿಡುತ್ತೆ, ರೇಡಿಯಸ್, ಹೌದಾ? ನೆಕ್ಸ್ಟ್ ಮಾಡ್ಬೋದಲ್ಲ, ಈಸಿ ಇದೆ ನೋಡಿ. ಇಲ್ಲಿ ಗಿವನ್ ಸೆಂಟರ್ C is equal to h, k, that is equal to 2, -5. That implies h is equal to 2, k is equal to -5 ಅಂತ, ಹೌದಾ? ನೆಕ್ಸ್ಟ್ ನೋಡಿ, ನಾವು ರೇಡಿಯಸ್ r is equal to ಸ್ಕ್ವೇರ್ ರೂಟ್ ಆಫ್, ಅಥವಾ ಡೈರೆಕ್ಟ್ ರೇಡಿಯಸ್ r is equal to CP ಬರೀಬೋದಲ್ಲ. ಡಿಸ್ಟೆನ್ಸ್ ಫಾರ್ಮುಲಾ ಸ್ಕ್ವೇರ್ ರೂಟ್ ಆಫ್ x2 - x1 ಹೋಲ್ ಸ್ಕ್ವೇರ್ ಅಂದರೆ 3 - 2 ಹೋಲ್ ಸ್ಕ್ವೇರ್ ಪ್ಲಸ್ y2 - y1 ಹೋಲ್ ಸ್ಕ್ವೇರ್ ಅಂದರೆ 2 ಮೈನಸ್ ಆಫ್ ಮೈನಸ್ ಪ್ಲಸ್ 5 ಹೋಲ್ ಸ್ಕ್ವೇರ್, ಹೌದಾ? ಹಾಗಾದ್ರೆ r is equal to ಸ್ಕ್ವೇರ್ ರೂಟ್ ಆಫ್ 3 - 2 ಅಂದರೆ 1 ಸ್ಕ್ವೇರ್ ಪ್ಲಸ್ 7 ಸ್ಕ್ವೇರ್ ಅಂದರೆ 1 + 49 ಅಂದರೆ ರೂಟ್ 50 ಬಂತು. ಹಾಗಾದ್ರೆ r ಸ್ಕ್ವಯರ್ 50 ಆಗುತ್ತಲ್ಲ. ನೆಕ್ಸ್ಟ್ ಡೈರೆಕ್ಟ್ ಆಗಿ ವಿ ನೋ ದಟ್ ಈಕ್ವೇಷನ್ ಆಫ್ ಅ ಸರ್ಕಲ್ ಈಸ್ ಫಾರ್ಮುಲಾ x - h ಹೋಲ್ ಸ್ಕ್ವೇರ್ ಪ್ಲಸ್ y - k ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು r ಸ್ಕ್ವೇರ್. ದಟ್ ಇಂಪ್ಲೈಸ್ x - h ಹೋಲ್ ಸ್ಕ್ವೇರ್ ಅಂದ್ರೆ x - 2 ಹೋಲ್ ಸ್ಕ್ವೇರ್ ಪ್ಲಸ್ y ಮೈನಸ್ ಆಫ್ ಮೈನಸ್ ಅಂದರೆ y + 5 ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು 50. ಇಲ್ಲಿ ಕಂಪ್ಲೀಟ್ ಎಕ್ಸ್ಪ್ಯಾಂಡ್ ಮಾಡಿದ್ವಿ ಅಂದರೆ ಏನು ಬರುತ್ತೆ, x² + 4 - 4x ಪ್ಲಸ್ y² + 25 + 10y ಮೈನಸ್ 50 ಇಸ್ ಈಕ್ವಲ್ ಟು 0. 15ನ ಈ ಕಡೆ ತೊಗೊಂಡಿದ್ವಿ, ಹೌದಾ? ನೋಡಿ a² + b² -2ab ಯೂಸ್ ಮಾಡಿದ್ವಿ, ಹೌದಾ? ಇದು ಸಿಂಪ್ಲಿಫೈ ಮಾಡ್ಕೊಂಡ್ವಿ ಅಂದ್ರೆ that implies x² + y² -4x + 10y. ನೆಕ್ಸ್ಟ್ 25 - 50 ಅಂದರೆ -25, -25 + 4 ಅಂದರೆ -21 ಇಸ್ ಈಕ್ವಲ್ ಟು 0. ಇಷ್ಟು ಬರುತ್ತೆ, ಹೌದಾ? ಈಸಿ ಇದೆ ಅಂದರೆ ಪಾಸಿಂಗ್ ಥ್ರೂ ದ ಪಾಯಿಂಟ್ ಮತ್ತು ಸೆಂಟರ್ ಕೊಟ್ಟಿದ್ದು ಅಂದ್ರೆ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು, ಹೌದಾ? ನೆಕ್ಸ್ಟ್ ಪ್ರಾಬ್ಲಮ್ ಸೇಮ್ ಟೈಪ್ ಇದೆ. ಪ್ರಾಬ್ಲಮ್ ನಂಬರ್ 5 ಸೇಮ್ ಟೈಪ್ ಇದೆ. ಹೋಮ್ ವರ್ಕ್ ತೊಗೊಂಡ್ರಿ.
Find the equation of the circle with center 2, 4. Find the equation of the circle with center 2, 4. And it passes to the point, and it passes through the point minus 1, 0. And it passes to the point minus 1, 0. ಮಾಡ್ಬೋದಲ್ಲ ನೋಡಿ, ಈ ಥರ ಇದೆ ಸರ್. ಸರ್ಕಲ್ ಸೆಂಟರ್ 2, 4 and it passes to the point minus 1, 0. ಇದನ್ನ ಪಿ ಅಂತ ತಗೊಳ್ಳಿ, ಸೆಂಟರ್ನ ಸಿ ಪಿನ ರೇಡಿಯಸ್. ನೆಕ್ಸ್ಟ್ ಟ್ರೈ ಮಾಡಬೇಕು, ಹೌದಲ್ಲ? ಇದೇನಾ? ನೆಕ್ಸ್ಟ್ ಪ್ರಾಬ್ಲಮ್, 6th one. Find the equation of the circle. Find the equation of the circle with center 2, minus 3. Center 2, minus 3. And it passes through the point of intersection of the lines. And it passes through the point of intersection of the lines. 3x plus 2y minus 11 equal to 0. 3x plus 2y minus 11 equal to 0. And 2x plus 3y minus 4 equal to 0. 2x plus 3y minus 4 equal to 0. ನೋಡಿ ಹೇಗೆ ಮಾಡ್ಕೊತೀವಿ ಅಂತಾನೆ ನೋಡಿ. ಸೆಂಟರ್ ಕೊಟ್ಬಿಟ್ಟಿದ್ದಾರೆ 2, minus 3 ಅಂತೇಳಿ. ಅಂದರೆ ಇಲ್ಲಿ ಗಿವನ್ ಸೆಂಟರ್ ಸಿ is equal to h, k, that is equal to 2, minus 3. ಹೌದಾ? ಸೆಂಟರ್ ಕೊಟ್ಟಿದ್ದಾರೆ. that implies h is equal to 2, k is equal to minus 3. ಬರೀಬೋದಲ್ಲ? and passes to the point of intersection ಅಂತ ಹೇಳಿದ್ದಾರೆ. ನೋಡಿ ಇಲ್ಲಿ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಆಫ್ 2 ಲೈನ್ಸ್ನ ನಾವು ಆಲ್ರೆಡಿ ಸ್ಟ್ರೇಟ್ ಲೈನಲ್ಲಿ ಮಾಡ್ಕೊಂಡಿರ್ತೀವಿ, ಐಡಿಯಾ ಗೊತ್ತಿರಬೇಕು. ಎರಡದು ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಈಸಿಯಾಗಿ ಕಂಡುಹಿಡಿಯಬೇಕು ಅಂದರೆ ಅಲ್ಲಿ ಡೈರೆಕ್ಟಾಗಿ RC ಮೆಥಡ್ನ ಯೂಸ್ ಮಾಡ್ತಾ ಇದ್ವಿ. ಹೌದಾ? RC ಮೆಥಡ್ ಯೂಸ್ ಮಾಡಿಕೊಂಡ್ರೆ ಈಸಿ ಆಗ್ಬಿಡುತ್ತೆ. ನೋಡಿ ನಾವು ಟು ಫೈಂಡ್ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಆಫ್ ದ ಲೈನ್ಸ್ 3x plus 2y minus 11 equal to 0 and 2x plus 3y minus 4 equal to 0. ಹೌದಾ? ಡೈರೆಕ್ಟ್ ಆಗಿ ಏನು ಬರ್ಕೊಂತೀವಿ ಈಗ? ಬೈ ಆರ್ ಸಿ ಮೆಥಡ್. ನೋಡಿ ಯಾವಾಗಲೂ ಏನು ಮಾಡ್ಕೋಬೇಕು ಅಂತ ಹೇಳಿದ್ವಿ? ಎಕ್ಸ್ ಡಿವೈಡೆಡ್ ಬೈ, ಅಂದರೆ ಎಕ್ಸ್ನ ಬಿಟ್ಬಿಡ್ಬೇಕು, ಇದಕ್ಕೆ ಕ್ರಾಸ್ ಮಲ್ಟಿಪ್ಲೈ ಮಾಡಬೇಕು. 2 into minus 4 ಅಂದರೆ minus 8. 3 into minus 11 ಅಂದರೆ minus 33. ಆದರೆ ಸೈನ್ ಚೇಂಜ್ ಮಾಡಬೇಕಲ್ಲ, ಪ್ಲಸ್ 33 is equal to minus y divided by y ನ ಬಿಟ್ಬಿಡ್ಬೇಕು. 3 into minus 4 ಅಂದರೆ minus 12. 2 into minus 11 ಅಂದರೆ minus 22. minus 22 ಅಂದರೆ ಸೈನ್ ಚೇಂಜ್ ಮಾಡಿದ್ರೆ ಪ್ಲಸ್ 22 is equal to 1 by ಕಾನ್ಸ್ಟೆಂಟ್ನ ಬಿಡ್ಬೇಕಲ್ಲ. 3 3s are 9 minus 4 ಬರುತ್ತೆ. That implies x divided by 33 minus 8 under 25 minus y divided by 22 minus 12 under 10 1 by 5. So x by 25 is equal to 1 by 5 and y by minus 10 is equal to 1 by 5. That implies x is equal to 25 by 5 under 5 ಬರುತ್ತೆ. And y is equal to minus 10 by 5 and the minus 2 ಬಂತು. ಹಾಗಾದರೆ therefore point of intersection is 5, minus 2. ಹೌದಾ? ನೆಕ್ಸ್ಟ್ ನೋಡಿ ನಮಗೆ ಗೊತ್ತಿರೋ ಐಡಿಯಾ ಯೂಸ್ ಮಾಡಿಕೊಂಡು ಸಿಂಪ್ಲಿಫೈ ಮಾಡ್ಬೋದು. ಸೆಂಟರ್ ಸಿ is equal to 2, minus 3 minus 3 and passes to the point 5, minus 2. The center na C.
ನೆಕ್ಸ್ಟ್ ನೋಡಿ ಸೇಮ್ ಐಡಿಯಾ, ಪ್ರೀವಿಯಸ್ ಐಡಿಯಾ ಯೂಸ್ ಮಾಡ್ಕೊಂಡೋಗಿ ಬರುತ್ತೆ, ಸಿಂಪ್ಲಿಫೈ ಆಗಿಬಿಡುತ್ತೆ. ನಾವು ರೇಡಿಯಸ್ ಆರ್ ಇಸ್ ಈಕ್ವಲ್ ಟು, ನಾವು radius r is equal to Cp, that is equal to square root of x2 minus x1 whole square, 5 minus 2 whole square, 5 minus 2 whole square plus y2 minus y1 whole square, minus 2 plus 3 whole square, minus 2 plus 3 whole square. That implies r is equal to square root of 5 minus 2 whole square and the 3 square plus minus 2 plus 3 and the 1 square. 3 square and 9 ಅಲ್ಲ, root of 9 plus 1 and root 10. That implies r square is equal to 10. ಹೌದಾ? Next, now equation of a circle is x minus h whole square plus y minus k whole square is equal to r square. That implies x minus h ಅಂತ ಹೇಳಿದ್ರೆ 2 ಇದೆ, and x minus 2 whole square plus y minus of minus and y plus 3 whole square is equal to 10. Simplify ಮಾಡಿದ್ವಿ ಅಂದ್ರೆ x square plus 4 minus 4x plus y square plus 9 plus 6y minus 10 equal to 0. ಅಥವಾ x square plus y square minus 4x plus 6y 9 plus 4 13, 13 minus 10 ಅಂದ್ರೆ 3 equal to 0. ಇಷ್ಟು ಬರುತ್ತೆ ಈಕ್ವೇಷನ್. ಇದೊಂದು ಐಡಿಯಾ ಗೊತ್ತಿರಬೇಕು ಯಾವ ಥರ ಮಾಡ್ಕೊಂಡ್ವಿ ಅಂತೇಳಿ. ಪಾಸಿಂಗ್ ಥ್ರೂ ದ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಆಫ್ 2 ಲೈನ್ಸ್ ಅಂತ ಹೇಳಿದ್ದಾರೆ. ಪಾಸಿಂಗ್ ಥ್ರೂ ದ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಆಫ್ 2 ಲೈನ್ಸ್ ಅಂದರೆ ಫಸ್ಟು ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ನಾವು ಸ್ಟ್ರೇಟ್ ಲೈನಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಿದ್ವಿ. ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ತಿದ್ವಿ ಅಂದರೆ ಆರ್ ಸಿ ಮೆಥಡ್ನ ಯೂಸ್ ಮಾಡ್ಕೊಂಬಿಟ್ಟು ಸಿಂಪ್ಲಿಫೈ ಮಾಡ್ತಿದ್ವಿ. ಹೌದಾ? ಹಾಗೆ ಆರ್ ಸಿ ಮೆಥಡ್ ಯೂಸ್ ಮಾಡಿಕೊಂಡು ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ನ ಕ್ಯಾಲ್ಕುಲೇಟ್ ಮಾಡಿದ್ವಿ. ನೆಕ್ಸ್ಟ್ ಮತ್ತೆ ಸೇಮ್ ಐಡಿಯಾ ಯೂಸ್ ಮಾಡ್ಕೊಂಬಿಟ್ರೆ ಸಿಂಪ್ಲಿಫೈ ಆಗುತ್ತೆ. ಐಡಿಯಾ ಗೊತ್ತಾಯ್ತಲ್ಲ ಹೇಗೆ ಮಾಡ್ತಾ ಇದ್ದೀವಿ ಅಂತೇಳಿ, ಈಸಿ ಇದೆ ನೋಡಿ. ನೆಕ್ಸ್ಟ್ ಕ್ಲಾಸಲ್ಲಿ ನೆಕ್ಸ್ಟ್ ಪ್ರಾಬ್ಲಮಿಂದ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ. ನೆಕ್ಸ್ಟ್ ಕ್ಲಾಸಲ್ಲಿ ಸರ್ಕಲ್ಸ್ ಕಂಪ್ಲೀಟ್ ಆಗುತ್ತೆ. ಆಯ್ತಲ್ಲ? ಥ್ಯಾಂಕ್ ಯು.